ನಮಸ್ಕಾರ ಸ್ನೇಹಿತರೆ, 3D ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಏನೈತಲ್ಲ, ಒಂದು ಬಹುದೊಡ್ಡದಾದಂಥ ಒಂದು ಯೋಜನೆಯನ್ನು ತೊಗೊಂಬಂದಾರ. ಆ ಯೋಜನೆ ಹೆಸರು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂಥೇಳಿ. ಯೋಜನೆಯಡಿ ಕರ್ನಾಟಕ ರಾಜ್ಯ ಸರ್ಕಾರ ಏನೈತಲ್ಲ, ಪ್ರಸ್ತುತ 43 ವಲಯಗಳ ಕಾರ್ಮಿಕರನ್ನು ಅಸಂಘಟಿತ ಕಾರ್ಮಿಕರೆಂದು ಗುರುತಿಸೈತಿ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಏನೈತಲ್ಲ, ಅದರಿಂದ ಇದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸಂತೋಷ್ ಲಾಡ್ ಅವರಿಂದ. ಇದರ ಅಡಿಯಲ್ಲಿ ಯಾರ್ಯಾರು ಇವಾಗ ಅಪ್ಲೈ ಮಾಡ್ಬೋದಪ್ಪ ಅಂತಂದ್ರೆ ಹಮಾಲರು, ಚಿಂದಿ ಆಯುವವರು, ಗೃಹ ಕಾರ್ಮಿಕರು, ಟೈಲರ್ಗಳು, ಮೆಕ್ಯಾನಿಕ್, ಅಗಸರು, ಅಕ್ಕಸಾಲಿಗರು, ಕಮ್ಮಾರು, ಕುಂಬಾರು, ಕ್ಷೌರಿಕರು ಮತ್ತು ಬಟ್ಟಿ ಕಾರ್ಮಿಕರು ಹಾಗೂ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನು ಈ ಯೋಜನೆ ತೊಗೊಂಡು ಬಂದು ಅವ್ರೂ ಲೇಬರ್ಗಳು ಅಂಥೇಳಿ ಲೇಬರ್ ಡಿಪಾರ್ಟ್ಮೆಂಟಿಂದ ಅವ್ರಿಗೊಂದು ಸ್ಮಾರ್ಟ್ ಕಾರ್ಡ್ ಸೌಲಭ್ಯವನ್ನು ಸ್ಮಾರ್ಟ್ ಕಾರ್ಡನ್ನು ವಿತರಿಸುವ ಒಂದು ಸೌಲಭ್ಯವನ್ನು ಈ ಯೋಜನೆಯಡಿ ಹಮ್ಮಿಕೊಳ್ಳಲಾಗೈತಿ. ಇದಕ್ಕೆ ದಾಖಲೆಗಳು ಏನೇನು ಬೇಕಪ್ಪ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಪ್ರಮಾಣ ಪತ್ರ ಬೇಕು. ಪ್ರಮಾಣ ಪತ್ರ ಅಂತಂದ್ರೆ ಶಾಲಾ ದಾಖಲಾತಿ ಆಗಿರಲಿ, ಜನನ ಪ್ರಮಾಣ ಪತ್ರ ಆಗಿರಲಿ, ಚಾಲನಾ ಪರವಾನಗಿ ಆಗಿರಲಿ, ಪಾಸ್ಪೋರ್ಟ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ, ಯಾವುದಾದ್ರೂ ಒಂದು ಗುರುತಿನ ಚೀಟಿ ಬೇಕು. ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಬೇಕು. ಹೊಳ್ಳಿ ಮೊಬೈಲ್ ನಂಬರ್ ಬೇಕು, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಬೇಕು. ಇದಷ್ಟಿದ್ರೆ ನೀವು ಕಾರ್ಮಿಕರ ಸಂಘಟನೆಯಲ್ಲಿ ಅಪ್ಲೈ ಮಾಡಿಕೊಂಡು ಕಾರ್ಮಿಕ ಕಾರ್ಡನ್ನು ತೆಗೆದುಕೊಳ್ಬೇಕಾಗೈತಿ. ಸೊ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ಸ್ ನೋಡ್ಕೊತ ಹೋಗೋಣ. ಇದನ್ನು ನೀವು ಮೊಬೈಲ್ದಾಗೂ ಹಾಕ್ಬೋದು. ಮೊಬೈಲಲ್ಲಾಗಲಿ ಅಥವಾ ಕಂಪ್ಯೂಟ್ರಲ್ಲಾಗಲಿ ಏನಂತ ಸರ್ಚ್ ಕೊಡ್ಬೇಕಂತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಡಬೇಕು. ಅಲ್ಲಿ ಕಾರ್ಮಿಕ ಇಲಾಖೆ ಅಂತಂದು ಬರ್ತೈತಿ. ಸೊ ಕಾರ್ಮಿಕ ಇಲಾಖೆ ಹೋಮ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತಿ. ಅದಾದಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಕೈತಿ. ಸೊ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ ನೋಡಿ, ಇಂಟ್ರೊಡಕ್ಷನ್ ಅಂತ ಇರುತ್ತೆ ನೋಡಿ. ಅದರಲ್ಲಿ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ಅಂತ ಇರುತ್ತೆ. ಅಲ್ಲಿ ಹೊಡೆದ್ರೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಆ ವೆಬ್ ಪೇಜಲ್ಲಿ ಯೋಜನೆ ಸಂಬಂಧಿಸಿದ ಅರ್ಜಿಗಳು ಅಂತ ಇರ್ತೈತಿ, ಯೋಜನೆ ಕರಪತ್ರಗಳು ಅಂತ ಇರ್ತೈತಿ. ಅಲ್ಲಿ ಯೋಜನೆ ಸಂಬಂಧಿಸಿದ ಅರ್ಜಿಗಳು ಕ್ಲಿಕ್ ಮಾಡಿ, ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಕ್ಲಿಕ್ ಮಾಡಿ, ಅಸಂಘಟಿತ ಕಾರ್ಮಿಕ ನೋಂದಣಿ ಅರ್ಜಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು ನಿಮ್ಗೆ PDF ಓಪನ್ ಆಕೈತಿ. ಈ PDFನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಕೈತಿ. ಸೊ ಏನಪ್ಪ ಅಂತಂದ್ರೆ ಇದ್ರಾಗ ನಿಮ್ಮದೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮದು ತಂದೆ ಅಥವಾ ಗಂಡನ ಹೆಸರು, ಅರ್ಜಿದಾರರ ವಿಳಾಸ, ಸೊ ನಿಮ್ಮದೊಂದು ಇತ್ತೀಚಿನ ಭಾವಚಿತ್ರ. ಸೊ ಇದನ್ನೆಲ್ಲ ಪೂರ್ತಿ ಫಿಲ್ ಮಾಡಿದ ಮೇಲೆ ಒಂದು ಸೆಲ್ಫ್ ಅಟೆಸ್ಟೆಡ್ ಫಾರ್ಮ್ ಇರ್ತೈತಿ ಕೆಳಗಡೆ. ಆ ಫಾರ್ಮ್ನ ಕೂಡ ನೀವು ಫಿಲ್ ಮಾಡಬೇಕಾಗೈತಿ. ಸೊ ಇಲ್ಲಿ ನೋಡಿ, ಅಂಬೇಡ್ಕರ್ ಕಾರ್ಮಿಕ ಹಸ್ತ ಯೋಜನೆಯ ಫಾರ್ಮೆಟ್ ಇದೊಂದು ನೋಂದಣಿ ಅರ್ಜಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫಾರ್ಮ್ ಇದು. ಸೊ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಅದೇನೇನು ಇದೆಯಲ್ಲ ಅದನ್ನೆಲ್ಲ ನೀವು ಫಿಲ್ ಮಾಡಿಬಿಟ್ಟು ಇಲ್ಲೊಂದು ಫೋಟೋ ಹಚ್ಚಿ ಒಂದು ಸೆಲ್ಫ್ ಅಟೆಸ್ಟೆಡ್ ಒಂದು ಇದು ಇದೆ, ಡಿಕ್ಲರೇಷನ್ ಫಾರ್ಮ್ ಅಂತ ಏನು ಕರಿತೀವಲ್ಲ, ಆ ಫಾರ್ಮ್ನ ನೀವು ಫಿಲಪ್ ಮಾಡಿದರೆ ಸಾಕು. ಆಮೇಲೆ ನೀವು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟ್. ಸೊ ಇಲ್ಲಿದೆ ನೋಡಿ, ಸ್ವಯಂ ಘೋಷಣೆ ಅಂತ ಇದೆಯಲ್ಲ. ಸೊ ಇಲ್ಲೆಲ್ಲ ನಿಮ್ಮದು ಫಾರ್ಮ್ ಇದು ಮಾಡಿ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದು ಮಾಡಿ ಜಸ್ಟ್ ಒಂದು ಸೈ ಮಾಡಿ ಇಟ್ಕೊಳ್ಳೋದು. ಇಟ್ಕೊಂಡ್ಮೇಲೆ ಮತ್ತೆ ಇದು ವೆಬ್ಸೈಟಿಗೆ ಬರಬೇಕಾಕೈತೆ. ನೀವು ವೆಬ್ಸೈಟಿಗೆ ಬಂದ ಮೇಲೆ, ಸೊ ಇದು ವೆಬ್ ಪೇಜಿಗೆ ಬಂದ ಮೇಲೆ ಇಲ್ಲಿ ಕೆಳಗಡೆ ಬರಬೇಕು. ಕೆಳಗಡೆ ಸೇವೆಗಳು ಮತ್ತು ಯೋಜನೆಗಳು ಮತ್ತು ಆನ್ಲೈನ್ ಸೇವೆಗಳು ಅಂತ ಇರ್ತೈತೆ ನೋಡಿ. ಆನ್ಲೈನ್ ಸೇವೆಗಳೊಳಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಒಂದು ಆಪ್ಷನ್ ಐತಿ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾದಮೇಲೆ ನೋಂದಣಿ ಅಂತಿದೆ, ಆ ನೋಂದಣಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಕೈತಿ ನಿಮ್ಗೆ. ಸೊ ಇಲ್ಲಿ ನಿಮ್ದು ಏನಿದೆ ಅಲ್ಲ ಮೊಬೈಲ್ ನಂಬರ್ನ ಹಾಕಬೇಕಾಕೈತಿ. ಹಾಕಿದ ಮೇಲೆ ಸೆಂಡ್ OTP ಕೊಟ್ಟರೆ ಒಂದು OTP ಬರ್ತದೆ ನಿಮ್ಮದು ಮೊಬೈಲ್ ನಂಬರ್ಗೆ. ಆ OTPನ ಹಾಕಬೇಕು. ಆ OTPನ ಹಾಕಿದ ಮೇಲೆ ಅದು OTP ಹಾಕಿದ ಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇರ್ತೈತಿ. ಸೊ ಈ ಕ್ಯಾಪ್ಚಾವನ್ನು ಹಾಕಬೇಕಾಕೈತಿ. ನೀವು BSS4ER ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಕೈತಿ ನಿಮ್ಗೆ. ಸೊ ಈ ವೆಬ್ ಪೇಜ್ ಏನಿದೆಯಲ್ಲ ಇದೇ ನಿಮ್ಮದು ಆ್ಯಕ್ಚುಯಲ್ ವೆಬ್ ಫಾರ್ಮೆಟ್ ಫಾರ್ ಅಪ್ಲಿಕೇಶನ್. ಸೊ ಇಲ್ಲಿ ಏನಿದೆಯಲ್ಲ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಕೇಳ್ತೈತಿ. ಹುಟ್ಟಿದ ದಿನಾಂಕ ಹಾಕ್ಕೋರಿ. ನಿಮ್ದು ಯಾವುದು ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಆ ಡೇಟ್ ಆಫ್ ಬರ್ತನ್ನು ಹಾಕ್ಕೋರಿ. ಸೊ ವಯಸ್ಸು ಆಟೋಮೆಟಿಕ್ ತೊಗೊತೈತಿ, ಅದರದ್ದೇನಿಲ್ಲ. ಆಧಾರ್ ಸಂಖ್ಯೆನ ನಮೂದಿಸ್ಬೇಕಾಕೈತಿ. ನೀವು ಇಲ್ಲಿ ಆಧಾರ್ ನಂಬರ್ ಕೊಡಬೇಕಾಕೈತಿ. ಸೊ ಆಧಾರ್ ನಂಬರ್ ಕೊಟ್ಟ ಮೇಲೆ ನಿಮ್ಮದು ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರನ್ನು ಹಾಕಬೇಕಾಕತಿ.
ಮೊಬೈಲ್ ಹಾಕಿದ್ಮೇಲೆ ಇದೇನು ರೇಷನ್ ಕಾರ್ಡ್ ನೆಸೆಸರಿ ಇಲ್ಲ, ಕಂಪಲ್ಸರಿ ಏನಿಲ್ಲ ಹಾಕಲೇಬೇಕಂತೇಳಿ, ಬಟ್ ನೀವು ಹಾಕೋಬೋದು. ಸೊ ಇಲ್ಲಿ ಲಿಂಗ ಜೆಂಡರ್ ಮೇಲ ಫೀಮೇಲ ಅದನ್ನು ಹಾಕಬೇಕಾಕೈತಿ, ಧರ್ಮವನ್ನು ಹಾಕಬೇಕಾಕೈತಿ, ಜಾತಿಯನ್ನು ಕಂಪಲ್ಸರಿಯಾಗಿ ಹಾಕಬೇಕಾಕೈತಿ. ಸೊ ಇವು ಸ್ಟಾರ್ ಮಾರ್ಕ್ ಏನಿದೆಯಲ್ಲ ಇವನ್ನು ಮಾತ್ರ ನೀವು ಕಂಪಲ್ಸರಿ ಹಾಕಬೇಕು, ಉಳಿದಿದ್ದೇನು ನೆಸಸರಿ ಇಲ್ಲ. ಸೊ ಇದಾದಮೇಲೆ ಕೆಲಸದ ಸ್ವರೂಪ ನೀವು ನಾವು ಹೇಳಿದ್ವಲ್ಲ ಒಂದು 11 ಕೆಲಸದ ಸ್ವರೂಪಗಳು ಕೊಟ್ಟಾರ ಅಂಥೇಳಿ. ಸೊ ಅದ್ರಾಗ ನೀವು ಯಾವ ಥರ ವರ್ಕ್ ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಕೈತಿ. ಸೊ ಅದನ್ನು ಇಲ್ಲಿ ನೋಡಿಕೊಂಡು ನೀವು ಹಾಕಬೇಕಾಕೈತಿ. ಕೆಲಸದ ಸ್ವರೂಪ ಅಂತ ಏನಿದೆಯಲ್ಲ ಅದನ್ನು ನೀವು ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಅಂದರೆ ನೀವು ಟೇಲರು ಅಥವಾ ಏನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರೋ, ಏನು ಕುಂಬಾರು, ಏನು ಚಮ್ಮಾರು, ಅದನ್ನು ನೀವು ನೋಡಿಕೊಂಡು ನೀವು ಕೆಲಸ ಯಾವುದಂತ ನೀವು ನೋಡ್ಕೊಂಡು ಅದನ್ನು ಕ್ಲಿಕ್ ಮಾಡಬೇಕಾಕೈತಿ. ತೋರಿಸ್ತೇನೆ ನೋಡಿ ಇವಾಗ. ಸೊ ನಾನಿಲ್ಲೇ ಟೇಲರ್ ಅಂತ ಕೊಟ್ಟಿದ್ದೀನಿ. ಕೆಲಸದ ಸ್ವರೂಪ, ಕೆಲಸದ ಅನುಭವ 5 ವರ್ಷ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅವಲಂಬಿತರ ಅಂತ ಡಿಪೆಂಡೆಂಟ್ ಅಂತ ಏನು ಇರ್ತಾರಲ್ಲ, ನಿಮ್ಮದು ಫ್ಯಾಮ್ಲಿ ಅವ್ರದ್ದು ಡೀಟೇಲ್ಸ್ನ ಇಲ್ಲೆಲ್ಲ ಫಿಲ್ ಮಾಡಿ ಆಧಾರ್ ಲಿಂಕ್ ಇರೋ ಬ್ಯಾಂಕ್ ಖಾತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಕಬೇಕಾಕತಿ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಇಲ್ಲಿ IFSC ಕೋಡ್ ಹಾಕಿ ಬ್ಯಾಂಕ್ ಯಾವುದು ಅದರ ಹೆಸರು ಏನು ಅಂತ. ಸೊ ಇಷ್ಟಾದಮೇಲೆ ಬ್ಯಾಂಕ್ IFSC ಕೋಡು ಮತ್ತು ಬ್ಯಾಂಕ್ ನಂಬರ್ ಹಾಕಿದ ಮೇಲೆ ಬ್ಯಾಂಕ್ ಯಾವುದು ಅಂತ ಅದರದ್ದು ಹೆಸರು ಹಾಕಿ, ಕರ್ನಾಟಕ ಬ್ಯಾಂಕ್ ಇದ್ದರೆ ಕರ್ನಾಟಕ, ನಿಮ್ದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ನೇಮ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಕೈತಿ. ಸೊ ಈ ಥರ ವೆಬ್ ಪೇಜಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ದೊಂದು ಫೋಟೋ ಅಪ್ಲೋಡ್ ಮಾಡಬೇಕು, ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಗುರುತಿನ ಚೀಟಿ ಒಂದು ಏನಿದೆಯಲ್ಲ ಅದೊಂದು ಅಪ್ಲೋಡ್ ಮಾಡಬೇಕು. ಬ್ಯಾಂಕ್ ಪಾಸ್ಬುಕ್ ಒಂದು ಅಪ್ಲೋಡ್ ಮಾಡಬೇಕು. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಾಕ್ಸ್ ಏನು ಕಾಣ್ತಿದೆಯಲ್ಲ ಇದನ್ನು ಒತ್ತಬೇಕು. ಇದನ್ನು ಬಾಕ್ಸ್ ಫಿಲ್ ಮಾಡಿ ಜಸ್ಟ್ ಇಲ್ಲಿ ಡೇಟ್ ಅದು ತೊಗೊಂಡಿರ್ತೈತೆ, ಸಬ್ಮಿಟ್ ಕೊಟ್ಟರೆ ನಿಮ್ದು ಅಪ್ಲಿಕೇಶನ್ ಫಿಲ್ ಆಕೈತಿ. ಸೊ ಇದಾದಮೇಲೆ ನಿಮಗೊಂದು ಮೊಬೈಲಿಗೆ ಒಂದು SMS ಬರ್ತೈತಿ. ಆ SMS ಮೇಲುಗಡೆ ನಿಮ್ಮದು ಸಬ್ಮಿಟ್ ಆಕೈತಿ ಫಾರ್ಮ್. ಅದಾದಮೇಲೆಗಡೆ ನಿಮ್ಮದು ವೆರಿಫೈ ಮಾಡಿಬಿಟ್ಟು ನಿಮ್ಗೆ ಕಾರ್ಡ್ ವಿತರಣೆಯನ್ನು ಮಾಡ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.